ಬದುಕಿಗೆ ಭರವಸೆ ಮುಖ್ಯ, ಭಯ ಅಲ್ಲ. ನಾವು ಆಡುವ ಮಾತು, ಮಾಡುವ ಕೆಲಸ ನಮ್ಮ ಆತ್ಮಸಾಕ್ಷಿ ಒಪ್ಪಿದರೆ ಸಾಕು. ಬೇರೆಯವರು ಕೊಡುವ ಪ್ರಮಾಣ ಪತ್ರದ ಅಗತ್ಯ ಇಲ್ಲ. ಹೇಗಿದ್ದೀರಾ ಎಲ್ರೂ? ನಿಮಗೆಲ್ಲ ಮತ್ತೊಮ್ಮೆ ಉಷಾ ಹೇಳುವ ಚಂದದ ಕಥೆಗಳು ಎಂಬ ಕಥಾ ಸಂಕಲನದ ಚಾನೆಲ್ಗೆ ಆದರದ ಸ್ವಾಗತ. ಇವತ್ತು ನಾನು ಹೇಳಲಿರುವುದು ನೀವೆಲ್ಲರೂ ಚಿಕ್ಕ ವಯಸ್ಸಿನಲ್ಲಿ ಕೇಳಿ ಬೆಳೆದ ಒಂದು ಕಥೆಯ ಮುಂದುವರೆದ ಭಾಗ. ಸಾಮಾಜಿಕ ಜಾಲತಾಣದಲ್ಲಿ ಓದಿರುವ ಒಂದು ತುಂಟ ಕಥೆ ಅಂತ ಕೂಡ ಹೇಳಬಹುದು. ಹೇಳ್ತೇನೆ ಕೇಳಿ. ಕೇಳ್ತಾ ಗೊತ್ತಲ್ಲ ಏನ್ ಮಾಡ್ಬೇಕಂತ. ಸಬ್ಸ್ಕ್ರೈಬ್ ಆಗಿಲ್ಲವಾದ್ರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದು ನಿಷ್ಠಾವಂತ ಮರ ಕಡಿಯುವವನ ಕತೆ. ನೀವೆಲ್ಲ ಕೇಳಿರುವಂತೆ ಒಮ್ಮೆ ಬಡ ಮರ ಕಡಿಯುವವನು ಕಾಡಿಗೆ ಮರ ಕಡಿಯಲು ಬರುತ್ತಾನೆ. ಮರಗಳನ್ನು ಕಚಕಚ ಕತ್ತರಿಸಿ ಬಿಡುತ್ತಾನೆ. ಬಾಯಾರಿಕೆ ಆಯಿತೆಂದು ಕೊಳದ ಹತ್ತಿರ ಬರುತ್ತಾನೆ. ಕೊಳದಿಂದ ನೀರನ್ನು ಬೊಗಸೆಯಲ್ಲಿ ಮೊಗೆದು ಕುಡಿಯುವಾಗ ಪರಮೋಷದಿಂದ ಅವನ ಹಳೆಯ ಕಬ್ಬಿಣದ ಕೊಡಲಿ ಕೊಳದಲ್ಲಿ ಬಿದ್ದು ಬಿಡುತ್ತದೆ. ಅವನು ಇನ್ನಿಲ್ಲದಂತೆ ವನದೇವತೆಗೆ ಮೊರೆ ಇಡುತ್ತಾನೆ. ಆಗ ವನದೇವತೆ ಬಂದು ಕೊಳಕ್ಕಿಳಿದು ಒಂದು ಚಿನ್ನದ ಕೊಡಲಿಯೊಂದಿಗೆ ಮೇಲೆ ಬರುತ್ತಾಳೆ. ಅವನು ಇದು ನನ್ನ ಕೊಡಲಿ ಅಲ್ಲವೆನ್ನುತ್ತಾನೆ. ಎರಡನೆಯದಾಗಿ ವನದೇವತೆ ಬೆಳ್ಳಿಯ ಕೊಡಲಿಯನ್ನು ಕೊಳದಿಂದ ಹೆಕ್ಕಿ ತರುತ್ತಾಳೆ. ಅದನ್ನೂ ಮರಕ್ಕಟುಕ ಒಪ್ಪಿಕೊಳ್ಳುವುದಿಲ್ಲ. ಮೂರನೆಯದಾಗಿ ವನದೇವತೆ ಅವನ ಹಳೆಯ ಕಬ್ಬಿಣದ ಕೊಡಲಿಯನ್ನು ತಂದುಕೊಟ್ಟಾಗ ಸಂತೋಷದಿಂದ ಇದು ತನ್ನದೆನ್ನುತ್ತಾನೆ. ವನದೇವತೆಗೆ ಸಂತೋಷವಾಗಿ ಬಡ ಮರ ಕಡಿಯುವವನ ಪ್ರಾಮಾಣಿಕತೆಯನ್ನು ಮೆಚ್ಚಿ ಅವನಿಗೆ 3 ಕೊಡಲಿಗಳನ್ನು ಕೊಟ್ಟು ಆಶೀರ್ವದಿಸುತ್ತಾಳೆ. ಆಮೇಲೇನಾಯಿತು? ಚಿನ್ನ ಮತ್ತು ಬೆಳ್ಳಿಯ ಕೊಡಲಿಗಳನ್ನು ಮಾರಿದಾಗ ಮರ ಕಡಿಯುವವನಿಗೆ ಅಂದ್ರೆ ಕಾಡಪ್ಪನಿಗೆ ಒಳ್ಳೆಯ ಹಣ ಸಿಗುತ್ತದೆ. ಅದರಿಂದ ಅವನ ಬಡತನ ನೀಗುತ್ತದೆ. ಒಳ್ಳೆ ಮನೆ ಕಟ್ಟಿಕೊಳ್ತಾನೆ. ಆದ್ರೂ ಸೋಮಾರಿತನ ಅಂದ್ರೆ ಅವನಿಗೆ ಆಗದು. ಎಷ್ಟೆಂದರೂ ನಿಷ್ಠಾವಂತ, ಪ್ರಾಮಾಣಿಕನಲ್ಲವೇ? ಈಗಲೂ ದಿನಾ ಕಾಡಿಗೆ ಹೋಗಿ ಮರ ಕಡಿದು ತಂದು ಮಾರಿ ಬಂದ ದುಡ್ಡಿನಲ್ಲಿ ಜೀವನ ನಡೆಸುತ್ತಾನೆ. ಇವನ ಗುಣ, ನಡತೆ, ಕೆಲಸದಲ್ಲಿರುವ ಶ್ರದ್ಧೆಯನ್ನು ಗಮನಿಸಿದ ಊರಿನ ದೊಡ್ಡ ಮನುಷ್ಯನೊಬ್ಬ ಇವನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತಾನೆ. ನವದಂಪತಿಗಳು ಕೆಲಕಾಲ ಸುಖ ಸಂತೋಷದಿಂದ ಇರುತ್ತಾರೆ. ಒಂದು ದಿನ ಹೆಂಡತಿ ಹೇಳುತ್ತಾಳೆ, ನೀವು ಕೆಲಸಕ್ಕೆ ಹೋದ ಮೇಲೆ ನನಗೆ ತುಂಬಾ ಬೇಸರವಾಗುತ್ತದೆ. ಮನೆ ಕೆಲಸವೆಲ್ಲ ಮುಗಿದ ನಂತರ ಮಾಡಲು ಬೇರೇನೂ ಇರುವುದಿಲ್ಲ. ಹೀಗಾಗಿ ನಾನು ನಿಮ್ಮ ಜೊತೆ ಕಾಡಿಗೆ ಬರುತ್ತೇನೆ, ಕರೆದುಕೊಂಡು ಹೋಗಿ ಎಂದು ಗೋಗರಿಯುವಳು. ಕಾಡಪ್ಪನಿಗೂ ಸರಿ ಎನಿಸಿತು. ಆಯಿತು ಅಂತ ಮರುದಿನ ಅವಳನ್ನು ಕಾಡಿಗೆ ಕರೆದುಕೊಂಡು ಹೋಗುತ್ತಾನೆ. ಕಾಡಪ್ಪ ಹೆಂಡತಿಗೆ ಹೇಗೆ ಮರ ಕಡಿಯುವುದು, ಕಡಿದ ಮರಗಳನ್ನು ಹೇಗೆ ಒಟ್ಟಿ ಕಟ್ಟಿಕೊಳ್ಳುವುದು ಅಂತೆಲ್ಲ ತೋರಿಸ್ತಾನೆ. ಇಷ್ಟೆಲ್ಲ ಆಗುವಾಗ ಮಧ್ಯಾಹ್ನವಾಗಿರುತ್ತದೆ. ಮನೆಯಿಂದ ಕಟ್ಟಿ ತಂದ ಬುತ್ತಿಯನ್ನು ಇಬ್ಬರು ತಿನ್ನುತ್ತಾರೆ. ಅನಂತರ ಇಬ್ಬರಿಗೂ ಬಾಯಾರಿಕೆಯಾಗುತ್ತದೆ. ನೀರಿಗೆ ಅಂತ ಕಾಡಪ್ಪ ಹೆಂಡತಿಯನ್ನು ಕೊಳದ ಹತ್ತಿರ ಕರೆದುಕೊಂಡು ಹೋಗುತ್ತಾನೆ. ಅವಳು ಕೊಳದ ದಂಡೆಯ ಮೇಲೆ ಕುಳಿತುಕೊಂಡು ಕಾಡಪ್ಪ ಕೊಳದಿಂದ ನೀರನ್ನು ಒಂದು ಕೊಡದಲ್ಲಿ ತುಂಬಿಸುವುದನ್ನೇ ನೋಡುತ್ತಿರುತ್ತಾಳೆ. ಅವನು ನೀರು ತುಂಬಿಸುತ್ತಾ ತಾನು ಒಂದೊಮ್ಮೆ ಹೇಗೆ ಈ ಕೊಳದಲ್ಲಿ ತನ್ನ ಕೊಡಲಿಯನ್ನು ಬೀಳಿಸಿಕೊಂಡೆ, ನಂತರ ಏನಾಯಿತು ಎಂಬ ಕಥೆಯನ್ನು ಅವಳಿಗೆ ಹೇಳುತ್ತಾನೆ. ಅದನ್ನು ಕೇಳುತ್ತಾ ಅವಳು ನಗುತ್ತಿರುತ್ತಾಳೆ. ಏಕೆಂದರೆ ಇದು 101ನೆಯ ಸಲ ಅವನು ಹೇಳುತ್ತಿರುವ ಕತೆ. ಹಾಗೆ ನಗುತ್ತಾ ಸ್ವಲ್ಪ ಬಾಗಿದವಳು ಆಯ ತಪ್ಪಿ ಕೊಳದ ಒಳಗೆ ಬೀಳುತ್ತಾಳೆ. ಗಾಬರಿಯಾದ ಕಾಡಪ್ಪ ಬಾಯಿ ಬಡಿದುಕೊಳ್ಳುತ್ತಾನೆ. ವನದೇವತೆಯೇ, ನನ್ನ ಹೆಂಡತಿಯನ್ನು ಕಾಪಾಡು ಎಂದು ಗೋಗರಿಯುತ್ತಾನೆ. ಸ್ವಲ್ಪ ಹೊತ್ತಿಗೆಲ್ಲ ಇವನ ಗೋಳಾಟ ನೋಡಲಾರದೆ ವನದೇವತೆ ಪ್ರತ್ಯಕ್ಷಳಾದಳು. ಏನಪ್ಪಾ ನಿನ್ನ ಗೋಳು ಎಂದು ಕೇಳಿದಾಗ ಕಾಡಪ್ಪ ಕೊಳದಲ್ಲಿ ಬಿದ್ದಿರುವ ತನ್ನ ಹೆಂಡತಿಯನ್ನು ಕಾಪಾಡು ಎಂದು ಗೋಗರೆದ. ವನದೇವತೆ ಬುಳುಕ್ಕಂತ ನೀರಿನೊಳಗೆ ಮುಳುಗಿ ಮಧುಬಾಲಾಳನ್ನು ಜೊತೆಯಲ್ಲಿ ಮೇಲೆ ಕರೆತಂದಳು. ತಗೋ ನಿನ್ನ ಹೆಂಡತಿ ಎಂದು ಹೇಳಿದಾಗ ಕಾಡಪ್ಪ ಮಧುಬಾಲಾಳನ್ನೇ ಮಿಕಿ ನೋಡಿದ. ನಂತರ ಕಟ್ಟಿಗೆಯ ಮೂಟೆಯನ್ನು ತಲೆಯ ಮೇಲೆ ಹೊತ್ತುಕೊಂಡು ಕೊಡಲಿಯನ್ನು ಹೆಗಲಿಗೆ ಜೋತು ಬಿಟ್ಟುಕೊಂಡು ವನದೇವತೆಗೆ ಕೃತಜ್ಞತಾಪೂರ್ವಕವಾಗಿ ನಮಸ್ಕರಿಸಿ ಮಧುಬಾಲಾಳ ಕೈಯನ್ನು ಹಿಡಿದುಕೊಂಡು ಹೊರಡುತ್ತಾನೆ. ವನದೇವತೆಯ ಕೋಪ ನೆತ್ತಿಗೇರಿತು. ಹಸಿರು ಬಣ್ಣದ ವನದೇವತೆ ಕೆಂಡದಂತೆ ಕೆಂಪಗಾದಳು. ಕಾಡಪ್ಪನನ್ನು ತಡೆದಳು. ಎಲ್ಲವೋ ದುಷ್ಟ, ನೀನು ಹೋದ ಬಾರಿ ಬೆಳ್ಳಿಗೆ ಆಸೆ ಪಡ್ಲಿಲ್ಲ, ಬಂಗಾರಕ್ಕೆ ಆಸೆ ಪಡ್ಲಿಲ್ಲ. ಈಗ ಸುಂದರ ಹೆಣ್ಣನ್ನು ನೋಡಿ ನಿನ್ನ ಚಿತ್ತ ಚಂಚಲವಾಯಿತೆ. ಹೆಣ್ಣಿನ ಮೋಹ ಅನ್ನುವುದು
ಎಂತಹ ಮನುಷ್ಯರನ್ನೂ ಅಡ್ಡದಾರಿ ಹಿಡಿಸುತ್ತದೆ ಎಂಬ ಸತ್ಯವನ್ನು ನೀನು ಸಾಬೀತುಪಡಿಸಿಬಿಟ್ಟೆ. ನನ್ನ ಶಾಪಕ್ಕೆ ಗುರಿಯಾಗು ಎಂದು ದೇವತೆ ಕೈ ಎತ್ತಿಯೇ ಬಿಟ್ಟಳು. ಅಮ್ಮ ಇರಮ್ಮ, ಕೋಪಿಸ್ಕೊಳ್ಬೇಡ, ನನಗೆ ಹೆಣ್ಣಿನ ಯಾವ ಮೋಹವೂ ಇಲ್ಲ. ಆದರೆ ತಡವರಿಸಿದ ಕಾಡಪ್ಪ. ಆದರೆ ಏನು? ಇನ್ನೇನು ಸಾಧನೆ ಮಾಡಲು ಹೊರಟಿರುವೆ? ಕೋಪದಿಂದ ಗುಡುಗಿದಳು ವನದೇವತೆ. ಕಾಡಪ್ಪ ಶಾಂತವಾಗಿ ಹೇಳಿದ, ಅಮ್ಮ, ನೀನು ಈ ಸಲ ಮಧುಬಾಲಾಳನ್ನು ಕರೆದು ತಂದು ಇವಳೇ ನಿನ್ನ ಹೆಂಡತಿ ಅಂತ ಹೇಳಿದೆ. ನಾನು ಇಲ್ಲ, ಇವಳಲ್ಲ ನನ್ನ ಹೆಂಡತಿ ಎಂದು ಹೇಳುತ್ತೇನೆ. ಆಗ ನೀನು ಮುಳುಗು ಹಾಕಿ ಈ ಬಾರಿ ವೈಜಯಂತಿ ಮಾಲಾಳನ್ನು ಕರೆತರುತ್ತೀಯ. ನಾನು ಅವಳೂ ನನ್ನ ಹೆಂಡತಿಯಲ್ಲ ಎಂದು ಹೇಳುತ್ತೇನೆ. ಆಮೇಲೆ 3ನೆಯ ಬಾರಿಗೆ ನೀನು ನನ್ನ ಹೆಂಡತಿಯನ್ನು ಕರೆತರುತ್ತೀಯ. ನಾನು ಇವಳೇ ನನ್ನ ಹೆಂಡತಿ ಎಂದು ಹೇಳುತ್ತೇನೆ. ಆಗ ನೀನು ನನ್ನ ನಿಷ್ಠೆ ಪ್ರಾಮಾಣಿಕತೆಗೆ ಮೆಚ್ಚಿ ನನಗೆ 3 ಜನರನ್ನು ವರವಾಗಿ ಕೊಡುತ್ತೀಯ. ಒಬ್ಬಳ ಜೊತೆ ಜೀವನ ಮಾಡುವುದೇ ಕಷ್ಟ ತಾಯಿ. ಅಂಥದ್ರಲ್ಲಿ 3 ಜನ ಹೆಂಡತಿಯರನ್ನು ನಾನು ಹೇಗೆ ಸಾಕಲಿ? ಹೇಗೂ ನನಗೆ ಹೆಂಡತಿ ಬೇಕು. ಇವಳನ್ನೇ ನೀನು ಕೊಟ್ಟ ಪ್ರಸಾದ ಎಂದು ಭಕ್ತಿಯಿಂದ ಸ್ವೀಕರಿಸಿ ಧನ್ಯನಾಗುತ್ತೇನೆ ತಾಯಿ. ಈ ಕಥೆಯ ನೀತಿ ಪಾಠವೆಂದರೆ, ದೇವರೇ ಆದರೂ ವರ ಕೊಡುವಾಗ ಹುಷಾರಾಗಿ ಇರಬೇಕು. ಸುಮ್ಮನೆ ವರ ಕೊಟ್ಟು ಸಿಕ್ಕಿ ಹಾಕಿಕೊಳ್ಳಬಾರದು. ಹೇಗಿತ್ತು ಕತೆ? ಮತ್ತೆ ಭೇಟಿಯಾಗೋಣ. ವಂದನೆಗಳು.